ನೋಡಿ, ಪರಮೇಶ್ವರ್ ಅವರು ಹೇಳೋದನ್ನ ನೀವು ಗಮನಿಸ್ತಾ ಇದ್ರಿ. ಅಭಿವೃದ್ಧಿ ಕೆಲಸಗಳು ನಿಧಾನ ಆಗಿರೋದನ್ನ ನಾನು ಒಪ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ರಸ್ತೆಗಳನ್ನ ಮಾಡಿಬಿಟ್ರೆ ಜೀವನ ಉದ್ಧಾರ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಮೂಡ್ತಾ ಇದ್ದಾರೆ. ಅಧಿಕಾರದಲ್ಲಿರುವಂತವ್ರು ಈ ರೀತಿ ಹೇಳಿಕೆಯನ್ನ ಕೊಟ್ರೆ ಮುಂದೆ ಭವಿಷ್ಯದ ಚಿಂತನೆ ಮಾಡಿದಾಗ ಆತಂಕ ಆಗುತ್ತೆ. ಹಾಗಿದ್ರೆ ರಸ್ತೆಗಳ ವಿಚಾರದ ಬಗ್ಗೆ ಇವ್ರಿಗಿರುವಂತಹ ಕಲ್ಪನೆ ಏನು, ಅಭಿವೃದ್ಧಿಯ ವಿಚಾರವಾಗಿ ಇವ್ರಿಗಿರುವಂತಹ ಕಲ್ಪನೆ ಏನು ಅನ್ನುವಂತಹ ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ. ಹಿರಿಯ ಪತ್ರಕರ್ತ ವಿನಾಯಕ್ ಭಟ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವಿನಾಯಕ್ ಭಟ್ ಅವರಿಂದಾನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಧಿಕಾರದಲ್ಲಿರುವಂತವ್ರು ಈ ರೀತಿ ಹೇಳಿಕೆಯನ್ನ ಕೊಟ್ರೆ ಸಹಜವಾಗಿ ಜನರಿಗೆ ಒಂದು ರೀತಿ ಆತಂಕ ಮೂಡುತ್ತೆ. ನಾವು ಏನ್ ಸಮಸ್ಯೆ ಇಟ್ಕೊಂಡು ಅಧಿಕಾರ ಇರೋ ಹತ್ರ ಹೋಗೋಣ, ಎಲ್ಲದಕ್ಕೂ ಈ ರೀತಿ ಒಂದು ರೆಡಿಮೇಡ್ ಉತ್ತರ ಕೊಟ್ಬಿಟ್ರೆ ಮುಂದೇನು ಅಂತ ಹೇಳಿ ಅವರಿಗೆ ಅಭಿವೃದ್ಧಿಯ ಕಲ್ಪನೆನೇ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ರಸ್ತೆ ಮಾಡಿಬಿಟ್ರೆ ಅಭಿವೃದ್ಧಿನ ಅಂತಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಸಚಿವರಿಗೆ. ಯಾಕೆಂತಂದ್ರೆ ಪರಮೇಶ್ವರ್ ಅಂತವರು ಅವರು ವಿದೇಶದಲ್ಲಿ ಕಲ್ತು ಬಂದವರು, ಅಷ್ಟು ದೊಡ್ಡ ಸಂಸ್ಥೆಯನ್ನ ನಡೆಸುವಂತವ್ರು. ಒಂದು ಡೆವಲಪ್ಮೆಂಟ್ ಅಂತಂದ್ರೆ ಜನ ಬಯಸೋದು 4 ಸಂಗತಿ ನನ್ನ ಪ್ರಕಾರ. ಏನು ಅಂತಂದ್ರೆ, ಒಂದು ಮೂಲತಃ ಜನ ಕೇಳೋದೇ ರಸ್ತೆ, ವಿದ್ಯುತ್, ಇನ್ನೊಂದು ಹೆಲ್ತ್ ಸರ್ಕಾರದಿಂದ, ಮತ್ತೆ ನೀರು, ಕುಡಿಯೋ ನೀರು. ಇಷ್ಟು ಬಿಟ್ರೆ ಜನ ಬೇರೆ ಏನೋ ಅವ್ರ ಹತ್ರ ಕೇಳಲ್ಲ. ಸರ್ಕಾರದಲ್ಲಿ ನನ್ನ ಪ್ರಕಾರ 2 ರೀತಿ ಕಾರ್ಯಕ್ರಮಗಳು. ಒಂದು ಏನು ಡೆವಲಪ್ಮೆಂಟಲ್ ವರ್ಕ್ಸ್ ಅಂತ ಕರೀತಾರೆ, ಇನ್ನೊಂದು ಕಲ್ಯಾಣ ಕೆಲಸಗಳು ಅಂತ. ಈಗೇನು ಇವರು ಗ್ಯಾರಂಟಿಗಳನ್ನ ಹೇಳ್ತಾರೆ, ಅದು ಕಲ್ಯಾಣ ಕೆಲಸಗಳು. ಅಂದ್ರೆ ಯಾರು ಹಿಂದುಳಿದಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ, ಅವರಿಗೆ ಸಹಾಯ ಆಗುವಂತ ಯೋಜನೆಗಳು. ಅದು ಬಿಟ್ರೆ ನೆಕ್ಸ್ಟ್ ಬರೋದೇ ಡೆವಲಪ್ಮೆಂಟ್ ವರ್ಕ್ಸ್. ಸೊ 2ರ ಬ್ಯಾಲೆನ್ಸ್ ಸರ್ಕಾರದಲ್ಲಿ ಯಾವತ್ತೂ ಇರಬೇಕು. ಅದು ಇದ್ದಾಗಲೇ ಡೆವಲಪ್ಮೆಂಟ್ ವರ್ಕ್ಸ್ ಅಂದ್ರೆ ಏನು ಹಾಗಾದ್ರೆ, ಅಂದ್ರೆ ದೂರದೃಷ್ಟಿ ಯೋಜನೆಗಳು. ಈಗ ಒಂದೇ ಒಂದು ಉದಾಹರಣೆ ನಾನು ಕೊಡಬೇಕು ಅಂತಂದ್ರೆ, ಈಗ ಬೆಂಗಳೂರು ಮೈಸೂರು ರಸ್ತೆ ಅದು ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ. ಯಾಕಂತಂದ್ರೆ ನನಗೆ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋರಿಗೆ, ಅಥವಾ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋರಿಗೆ, ಅಥವಾ ಕೊಡಗು ಹೋಗೋರಿಗೆ ನನಗೆ ಹೆಚ್ಚು ಕಡಿಮೆ 1.5-2 ತಾಸು ಉಳಿದಿದೆ. ಸೊ ಲಕ್ಷಾಂತರ ಜನ ದಾರಿಲಿ ಓಡಾಡೋರು 2 ತಾಸು ಉಳಿದಿದೆ ಅಂದ್ರೆ ಎಷ್ಟು ಲೆಕ್ಕ ಆಯ್ತು ಅಲ್ವಾ? ಸೊ ಆತರ ನೀವು ಮುಂದಿನ 10 ವರ್ಷ ಅಥವಾ 20 ವರ್ಷ ಗಮನದಲ್ಲಿ ಇಟ್ಟುಕೊಂಡು ಒಂದು ಯೋಜನೆಯನ್ನ ಸರ್ಕಾರ ಮಾಡಿದ್ರೆ ಅದನ್ನ ನಾವು ಡೆವಲಪ್ಮೆಂಟ್ ವರ್ಕ್ಸ್ ಅಂತ ಕರಿಬಹುದು. ನಾರ್ಮಲ್ ರೋಡು, ಅದಕ್ಕೆ ಟಾರ್ ಹಾಕೋದು, ಅದನ್ನ ಡೆವಲಪ್ಮೆಂಟ್ ವರ್ಕ್ಸ್ ಅಂತ ಕರೆಯಕ್ಕಾಗಲ್ಲ. ಅದು ನಾರ್ಮಲ್ ವರ್ಕ್ ನಡೀತಾ ಇರುತ್ತೆ ಅದರಷ್ಟಕ್ಕೆ ಅಂತ. ಹಾಗಾಗಿ ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಈ ಸರ್ಕಾರ ಬಂದ ಮೇಲೆ ಆ ತರ ಎಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿದೆ, ಆ ತರ ಎಷ್ಟು ಪ್ರಾಜೆಕ್ಟ್ಗಳನ್ನ ಸ್ಟಾರ್ಟ್ ಮಾಡಿದೆ. ಈಗ ಅವರೇ ಹೇಳಿದ್ರು ಕೆಲವು ಕಾರ್ಯಕ್ರಮಗಳು ಸ್ಲೋ ಆಗಿದೆ ಅಂತ. ನಿಮ್ಗೆ ಗೊತ್ತು, 5 ವರ್ಷ ಸ್ಲೋ ಆದ್ರೆ ಒಂದು ಸರ್ಕಾರ ಅವಧಿಯಲ್ಲಿ ನಮ್ಮ ರಾಜ್ಯ 10 ವರ್ಷ ಹಿಂದೋದಾಗೆ ನನ್ನ ಪ್ರಕಾರ. ಯಾಕಂದ್ರೆ ಅದು ನಿನ್ನ ಇಂಪ್ಲಿಮೆಂಟ್ ಆಗಿ ಜಾರಿ ಆಗೋ ಹೊತ್ತಿಗೆ ಇನ್ನೇನೋ ಆಗಿರುತ್ತೆ ಅಂತ. ಹಾಗಾಗಿ ಆ ದೃಷ್ಟಿಕೋನ ಅವರಲ್ಲಿ ಆಡಳಿತ ನಡೆಸೋರಲ್ಲಿ ಇರಬೇಕು ಅಂತ ಜನರ ನಿರೀಕ್ಷೆ ಇರುತ್ತೆ. ಆ ದೃಷ್ಟಿಯಿಂದ ಜನ ಟೀಕೆ ಮಾಡ್ತಾ ಇರ್ತಾರೆ ಡೆವಲಪ್ಮೆಂಟ್ ವರ್ಕ್ಸ್ ಇಲ್ಲ ಅಂತ. ಅದನ್ನ ಅವರು ಅಷ್ಟು ಬಹಳ ಅಂದ್ರೆ ಬಹುಶಃ ಅವರ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಏನು ಸಪೋರ್ಟ್ ಮಾಡೋದಕ್ಕೋಸ್ಕರ ಅಥವಾ ಅದನ್ನ ಸಮರ್ಥಿಸಿಕೊಳ್ಳೋದಕ್ಕೋಸ್ಕರ ಹಾಗೆ ಹೇಳ್ಬಿಟ್ರು ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಪರಮೇಶ್ವರ್ ಸಾಮಾನ್ಯವಾಗಿ ಅಷ್ಟು ಏನು ಬೇಜವಾಬ್ದಾರಿ ಹೇಳಿಕೆ ಕೊಡುವ ಆ ತರದ ಸಚಿವರಲ್ಲ ಅವರು. ಸಾಮಾನ್ಯವಾಗಿ ತುಂಬಾ ಏನು ಓದ್ಕೊಂಡಿರೋರು, ಮತ್ತೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಿರೋರು. ಯಾಕೆ ಆ ತರ ಹೇಳಿದ್ರು ಅಂದ್ರೆ ಬಹುಶಃ ಏನಂತಾರೆ, ಅದನ್ನ ಸಮರ್ಥಿಸ್ಕೊಳ್ಬೇಕಿತ್ತು. ಅದಕ್ಕೆ ಏನೋ ಒಂದು ಸಮಜಾಯಿಸಿ ಕೊಟ್ಬಿಟ್ಟು ಹೇಳ್ಬಿಡೋಣ ಅನ್ನೋ ತರ ಇತ್ತು ಅಂತ ಅನ್ಸುತ್ತೆ ನನಗೆ. ಎಸ್ ಅಶೋಕ್, ನೋಡಿ, ಪರಮೇಶ್ವರ್ ಅವರು ಹೇಳೋದನ್ನ ನೀವು ಗಮನಿಸ್ತಾ ಇದ್ರಿ. ಅಭಿವೃದ್ಧಿ ಕೆಲಸಗಳು ನಿಧಾನ ಆಗಿರೋದನ್ನ ನಾನು ಒಪ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ರಸ್ತೆಗಳನ್ನ ಮಾಡಿಬಿಟ್ರೆ ಜೀವನ ಉದ್ಧಾರ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಮೂಡ್ತಾ ಇದ್ದಾರೆ. ಅಧಿಕಾರದಲ್ಲಿರುವಂತವ್ರು ಈ ರೀತಿ ಹೇಳಿಕೆಯನ್ನ ಕೊಟ್ರೆ ಮುಂದೆ ಭವಿಷ್ಯದ ಚಿಂತನೆ ಮಾಡಿದಾಗ ಆತಂಕ ಆಗುತ್ತೆ. ಹಾಗಿದ್ರೆ ರಸ್ತೆಗಳ ವಿಚಾರದ ಬಗ್ಗೆ ಇವ್ರಿಗಿರುವಂತಹ ಕಲ್ಪನೆ ಏನು, ಅಭಿವೃದ್ಧಿಯ ವಿಚಾರವಾಗಿ ಇವ್ರಿಗಿರುವಂತಹ ಕಲ್ಪನೆ ಏನು ಅನ್ನುವಂತಹ ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ. ಹಿರಿಯ ಪತ್ರಕರ್ತ ವಿನಾಯಕ್ ಭಟ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವಿನಾಯಕ್ ಭಟ್ ಅವರಿಂದಾನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಧಿಕಾರದಲ್ಲಿರುವಂತವ್ರು ಈ ರೀತಿ ಹೇಳಿಕೆಯನ್ನ ಕೊಟ್ರೆ ಸಹಜವಾಗಿ ಜನರಿಗೆ ಒಂದು ರೀತಿ ಆತಂಕ ಮೂಡುತ್ತೆ. ನಾವು ಏನ್ ಸಮಸ್ಯೆ ಇಟ್ಕೊಂಡು ಅಧಿಕಾರ ಇರೋ ಹತ್ರ ಹೋಗೋಣ, ಎಲ್ಲದಕ್ಕೂ ಈ ರೀತಿ ಒಂದು ರೆಡಿಮೇಡ್ ಉತ್ತರ ಕೊಟ್ಬಿಟ್ರೆ ಮುಂದೇನು ಅಂತ ಹೇಳಿ ಅವರಿಗೆ ಅಭಿವೃದ್ಧಿಯ ಕಲ್ಪನೆನೇ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ರಸ್ತೆ ಮಾಡಿಬಿಟ್ರೆ ಅಭಿವೃದ್ಧಿನ ಅಂತಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಸಚಿವರಿಗೆ. ಯಾಕಂತಂದ್ರೆ ಪರಮೇಶ್ವರ್ ಅಂತವರು ಅವರು ವಿದೇಶದಲ್ಲಿ ಕಲ್ತು ಬಂದವರು, ಅಷ್ಟು ದೊಡ್ಡ ಸಂಸ್ಥೆಯನ್ನ ನಡೆಸುವಂತವ್ರು. ಒಂದು ಡೆವಲಪ್ಮೆಂಟ್ ಅಂತಂದ್ರೆ ಜನ ಬಯಸೋದು 4 ಸಂಗತಿ ನನ್ನ ಪ್ರಕಾರ. ಏನು ಅಂತಂದ್ರೆ, ಒಂದು ಮೂಲತಃ ಜನ ಕೇಳೋದೇ ರಸ್ತೆ, ವಿದ್ಯುತ್, ಇನ್ನೊಂದು ಹೆಲ್ತ್ ಸರ್ಕಾರದಿಂದ, ಮತ್ತೆ ನೀರು, ಕುಡಿಯೋ ನೀರು. ಇಷ್ಟು ಬಿಟ್ರೆ ಜನ ಬೇರೆ ಏನೋ ಅವ್ರ ಹತ್ರ ಕೇಳಲ್ಲ. ಸರ್ಕಾರದಲ್ಲಿ ನನ್ನ ಪ್ರಕಾರ 2 ರೀತಿ ಕಾರ್ಯಕ್ರಮಗಳು. ಒಂದು
ಏನು ಡೆವಲಪ್ಮೆಂಟಲ್ ವರ್ಕ್ಸ್ ಅಂತ ಕರೀತಾರೆ. ಇನ್ನೊಂದು ಕಲ್ಯಾಣ ಕೆಲಸಗಳು ಅಂತ. ಈಗೇನು ಇವರು ಗ್ಯಾರಂಟಿಗಳನ್ನ ಹೇಳ್ತಾರೆ ಅದು ಕಲ್ಯಾಣ ಕೆಲಸಗಳು. ಅಂದ್ರೆ ಯಾರು ಹಿಂದುಳಿದಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ, ಅವರಿಗೆ ಸಹಾಯ ಆಗುವಂತ ಯೋಜನೆಗಳು. ಅದು ಬಿಟ್ರೆ ನೆಕ್ಸ್ಟ್ ಬರೋದೇ ಡೆವಲಪ್ಮೆಂಟ್ ವರ್ಕ್ಸ್. ಸೊ ಎರಡರ ಬ್ಯಾಲೆನ್ಸ್ ಸರ್ಕಾರದಲ್ಲಿ ಯಾವತ್ತೂ ಇರಬೇಕು. ಅದು ಇದ್ದಾಗಲೇ ಡೆವಲಪ್ಮೆಂಟ್ ವರ್ಕ್ಸ್ ಅಂದ್ರೆ ಏನು ಹಾಗಾದ್ರೆ ಅಂದ್ರೆ ದೂರದೃಷ್ಟಿ ಯೋಜನೆಗಳು. ಈಗ ಒಂದೇ ಒಂದು ಉದಾಹರಣೆ ನಾನು ಕೊಡಬೇಕು ಅಂತಂದ್ರೆ ಈಗ ಬೆಂಗಳೂರು ಮೈಸೂರು ರಸ್ತೆ ಅದು ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ. ಯಾಕಂತಂದ್ರೆ ನನಗೆ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋರಿಗೆ ಅಥವಾ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋರಿಗೆ ಅಥವಾ ಕೊಡಗು ಹೋಗೋರಿಗೆ ನನಗೆ ಹೆಚ್ಚು ಕಡಿಮೆ 1.5-2 ತಾಸು ಉಳಿದಿದೆ. ಸೊ ಲಕ್ಷಾಂತರ ಜನ ದಾರಿಲಿ ಓಡಾಡೋರು 2 ತಾಸು ಉಳಿದಿದೆ ಅಂದ್ರೆ ಎಷ್ಟು ಲೆಕ್ಕ ಆಯ್ತು ಅಲ್ವಾ? ಸೊ ಆತರ ನೀವು ಮುಂದಿನ 10 ವರ್ಷ ಅಥವಾ 20 ವರ್ಷ ಅವನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದು ಯೋಜನೆಯನ್ನ ಸರ್ಕಾರ ಮಾಡಿದ್ರೆ ಅದನ್ನ ನಾವು ಡೆವಲಪ್ಮೆಂಟ್ ವರ್ಕ್ಸ್ ಅಂತ ಕರಿಬಹುದು. ನಾರ್ಮಲ್ ರೋಡ್ ಅದಕ್ಕೆ ಟಾರ್ ಹಾಕೋದು ಅದನ್ನ ಡೆವಲಪ್ಮೆಂಟ್ ವರ್ಕ್ಸ್ ಅಂತ ಕರೆಯಕ್ಕಾಗಲ್ಲ. ಅದು ನಾರ್ಮಲ್ ವರ್ಕ್ ನಡೀತಾ ಇರುತ್ತೆ ಅದರಷ್ಟಕ್ಕೆ ಅಂತ. ಹಾಗಾಗಿ ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಈ ಸರ್ಕಾರ ಬಂದ ಮೇಲೆ ಆತರ ಎಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿದೆ, ಆತರ ಎಷ್ಟು ಪ್ರಾಜೆಕ್ಟ್ ಗಳನ್ನ ಸ್ಟಾರ್ಟ್ ಮಾಡಿದೆ. ಈಗ ಅವರೇ ಹೇಳಿದ್ರು ಕೆಲವು ಕಾರ್ಯಕ್ರಮಗಳು ಸ್ಲೋ ಆಗಿದೆ ಅಂತ. ನಿಮ್ಗೆ ಗೊತ್ತು 5 ವರ್ಷ ಸ್ಲೋ ಆದ್ರೆ ಒಂದು ಸರ್ಕಾರ ಅವಧಿಯಲ್ಲಿ ನಮ್ಮ ರಾಜ್ಯ 10 ವರ್ಷ ಹಿಂದೋದಾಗೆ ನನ್ನ ಪ್ರಕಾರ. ಯಾಕಂದ್ರೆ ಅದು ನಿನ್ನ ಇಂಪ್ಲಿಮೆಂಟ್ ಆಗಿ ಜಾರಿ ಆಗೋ ಹೊತ್ತಿಗೆ ಇನ್ನೇನೋ ಆಗಿರುತ್ತೆ ಅಂತ. ಹಾಗಾಗಿ ಆ ದೃಷ್ಟಿಕೋನ ಅವರಲ್ಲಿ ಆಡಳಿತ ನಡೆಸೋರಲ್ಲಿ ಇರಬೇಕು ಅಂತ ಜನರ ನಿರೀಕ್ಷೆ ಇರುತ್ತೆ. ಆ ದೃಷ್ಟಿಯಿಂದ ಜನ ಟೀಕೆ ಮಾಡ್ತಾ ಇರ್ತಾರೆ ಡೆವಲಪ್ಮೆಂಟ್ ವರ್ಕ್ಸ್ ಇಲ್ಲ ಅಂತ. ಅದನ್ನ ಅವರು ಅಷ್ಟು ಬಹಳ ಅಂದ್ರೆ ಬಹುಶಃ ಅವರ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಏನು ಸಪೋರ್ಟ್ ಮಾಡೋದಕ್ಕೋಸ್ಕರ ಅಥವಾ ಅದನ್ನ ಸಮರ್ಥಿಸಿಕೊಳ್ಳೋದಕ್ಕೋಸ್ಕರ ಹಾಗೆ ಹೇಳ್ಬಿಟ್ರು ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಪರಮೇಶ್ವರ್ ಸಾಮಾನ್ಯವಾಗಿ ಅಷ್ಟು ಏನು ಬೇಜವಾಬ್ದಾರಿ ಹೇಳಿಕೆ ಕೊಡುವ ಆತರದ ಸಚಿವರಲ್ಲ ಅವರು. ಸಾಮಾನ್ಯವಾಗಿ ತುಂಬಾ ಏನು ಓದ್ಕೊಂಡಿರೋರು ಮತ್ತೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಿರೋರು. ಯಾಕೆ ಆತರ ಹೇಳಿದ್ರು ಅಂದ್ರೆ ಬಹುಶಃ ಏನಂತಾರೆ ಅದನ್ನ ಸಮರ್ಥಿಸ್ಕೊಳ್ಬೇಕಿತ್ತು. ಅದಕ್ಕೆ ಏನೋ ಒಂದು ಸಮಜಾಯಿಸಿ ಕೊಟ್ಬಿಟ್ಟು ಹೇಳ್ಬಿಡೋಣ ಅನ್ನೋ ತರ ಇತ್ತು ಅಂತ ಅನ್ಸುತ್ತೆ ನನಗೆ. ಎಸ್ ಅಶೋಕ್ ನೋಡಿ, ಪರಮೇಶ್ವರ್ ಅವರು ಹೇಳೋದನ್ನ ನೀವು ಗಮನಿಸ್ತಾ ಇದ್ರಿ. ಅಭಿವೃದ್ಧಿ ಕೆಲಸಗಳು ನಿಧಾನ ಆಗಿರೋದನ್ನ ನಾನು ಒಪ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ರಸ್ತೆಗಳನ್ನ ಮಾಡಿಬಿಟ್ರೆ ಜೀವನ ಉದ್ಧಾರ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಮೂಡ್ತಾ ಇದ್ದಾರೆ. ಅಧಿಕಾರದಲ್ಲಿರುವಂತವರು ಈ ರೀತಿ ಹೇಳಿಕೆಯನ್ನ ಕೊಟ್ರೆ ಮುಂದೆ ಭವಿಷ್ಯದ ಚಿಂತನೆ ಮಾಡಿದಾಗ ಆತಂಕ ಆಗುತ್ತೆ. ಹಾಗಿದ್ರೆ ರಸ್ತೆಗಳ ವಿಚಾರದ ಬಗ್ಗೆ ಇವ್ರಿಗಿರುವಂತಹ ಕಲ್ಪನೆ ಏನು, ಅಭಿವೃದ್ಧಿಯ ವಿಚಾರವಾಗಿ ಇವ್ರಿಗಿರುವಂತಹ ಕಲ್ಪನೆ ಏನು ಅನ್ನುವಂತಹ ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ. ಹಿರಿಯ ಪತ್ರಕರ್ತ ವಿನಾಯಕ್ ಭಟ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವಿನಾಯಕ್ ಭಟ್ ಅವರಿಂದಾನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಧಿಕಾರದಲ್ಲಿರುವಂತವ್ರು ಈ ರೀತಿ ಹೇಳಿಕೆಯನ್ನ ಕೊಟ್ರೆ ಸಹಜವಾಗಿ ಜನರಿಗೆ ಒಂದು ರೀತಿ ಆತಂಕ ಮೂಡುತ್ತೆ. ನಾವು ಏನ್ ಸಮಸ್ಯೆ ಇಟ್ಕೊಂಡು ಅಧಿಕಾರ ಇರೋ ಹತ್ರ ಹೋಗೋಣ, ಎಲ್ಲದಕ್ಕೂ ಈ ರೀತಿ ಒಂದು ರೆಡಿಮೇಡ್ ಉತ್ತರ ಕೊಟ್ಬಿಟ್ರೆ ಮುಂದೇನು ಅಂತ ಹೇಳಿ ಅವರಿಗೆ ಅಭಿವೃದ್ಧಿಯ ಕಲ್ಪನೆನೇ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ರಸ್ತೆ ಮಾಡಿಬಿಟ್ರೆ ಅಭಿವೃದ್ಧಿನ ಅಂತಂದ್ರೆ ಅವ್ರಿಗೇನ್ ಹೇಳ್ಬೇಕು ಅಂತ ಸಚಿವರಿಗೆ. ಯಾಕೆಂತಂದ್ರೆ ಪರಮೇಶ್ವರ್ ಅಂತವರು ಅವರು ವಿದೇಶದಲ್ಲಿ ಕಲಿತು ಬಂದವರು, ಅಷ್ಟು ದೊಡ್ಡ ಸಂಸ್ಥೆಯನ್ನ ನಡೆಸುವಂತವ್ರು. ಒಂದು ಡೆವಲಪ್ಮೆಂಟ್ ಅಂತಂದ್ರೆ ಜನ ಬಯಸೋದು 4 ಸಂಗತಿ ನನ್ನ ಪ್ರಕಾರ. ಏನು ಅಂತಂದ್ರೆ ಒಂದು ಮೂಲತಃ ಜನ ಕೇಳೋದೇ ರಸ್ತೆ, ವಿದ್ಯುತ್, ಇನ್ನೊಂದು ಹೆಲ್ತ್ ಸರ್ಕಾರದಿಂದ, ಮತ್ತೆ ನೀರು, ಕುಡಿಯೋ ನೀರು. ಇಷ್ಟು ಬಿಟ್ರೆ ಜನ ಬೇರೆ ಏನೋ ಅವ್ರ ಹತ್ರ ಕೇಳಲ್ಲ. ಸರ್ಕಾರದಲ್ಲಿ ನನ್ನ ಪ್ರಕಾರ 2 ರೀತಿ ಕಾರ್ಯಕ್ರಮಗಳು. ಒಂದು ಏನು ಡೆವಲಪ್ಮೆಂಟಲ್ ವರ್ಕ್ಸ್ ಅಂತ ಕರೀತಾರೆ, ಇನ್ನೊಂದು ಕಲ್ಯಾಣ ಕೆಲಸಗಳು ಅಂತ. ಈಗೇನು ಇವರು ಗ್ಯಾರಂಟಿಗಳನ್ನ ಹೇಳ್ತಾರೆ ಅದು ಕಲ್ಯಾಣ ಕೆಲಸಗಳು. ಅಂದ್ರೆ ಯಾರು ಹಿಂದುಳಿದಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ, ಅವರಿಗೆ ಸಹಾಯ ಆಗುವಂತ ಯೋಜನೆಗಳು. ಅದು ಬಿಟ್ರೆ ನೆಕ್ಸ್ಟ್ ಬರೋದೇ ಡೆವಲಪ್ಮೆಂಟ್ ವರ್ಕ್ಸ್. ಸೊ ಎರಡರ ಬ್ಯಾಲೆನ್ಸ್ ಸರ್ಕಾರದಲ್ಲಿ ಯಾವತ್ತೂ ಇರಬೇಕು. ಅದು ಇದ್ದಾಗಲೇ ಡೆವಲಪ್ಮೆಂಟ್ ವರ್ಕ್ಸ್ ಅಂದ್ರೆ ಏನು ಹಾಗಾದ್ರೆ ಅಂದ್ರೆ ದೂರದೃಷ್ಟಿ ಯೋಜನೆಗಳು. ಈಗ ಒಂದೇ ಒಂದು ಉದಾಹರಣೆ ನಾನು ಕೊಡಬೇಕು ಅಂತಂದ್ರೆ ಈಗ ಬೆಂಗಳೂರು ಮೈಸೂರು ರಸ್ತೆ ಅದು ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ. ಯಾಕಂತಂದ್ರೆ ನನಗೆ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋರಿಗೆ ಅಥವಾ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋರಿಗೆ ಅಥವಾ ಕೊಡಗು ಹೋಗೋರಿಗೆ ನನಗೆ ಹೆಚ್ಚು ಕಡಿಮೆ 1.5-2 ತಾಸು ಉಳಿದಿದೆ. ಸೊ ಲಕ್ಷಾಂತರ ಜನ ದಾರಿಲಿ ಓಡಾಡೋರು 2 ತಾಸು ಉಳಿದಿದೆ ಅಂದ್ರೆ ಎಷ್ಟು ಲೆಕ್ಕ ಆಯ್ತು ಅಲ್ವಾ? ಸೊ ಆತರ ನೀವು ಮುಂದಿನ 10 ವರ್ಷ ಅಥವಾ 20 ವರ್ಷ ಅವನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದು ಯೋಜನೆಯನ್ನ ಸರ್ಕಾರ ಮಾಡಿದ್ರೆ ಅದನ್ನ ನಾವು ಡೆವಲಪ್ಮೆಂಟ್ ವರ್ಕ್ಸ್ ಅಂತ ಕರಿಬಹುದು. ನಾರ್ಮಲ್ ರೋಡ್ ಅದಕ್ಕೆ ಟಾರ್ ಹಾಕೋದು ಅದನ್ನ ಡೆವಲಪ್ಮೆಂಟ್ ವರ್ಕ್ಸ್ ಅಂತ ಕರೆಯಕ್ಕಾಗಲ್ಲ. ಅದು ನಾರ್ಮಲ್ ವರ್ಕ್ ನಡೀತಾ ಇರುತ್ತೆ ಅದರಷ್ಟಕ್ಕೆ ಅಂತ. ಹಾಗಾಗಿ ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಈ ಸರ್ಕಾರ ಬಂದ ಮೇಲೆ ಆತರ ಎಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿದೆ, ಆತರ ಎಷ್ಟು ಪ್ರಾಜೆಕ್ಟ್ ಗಳನ್ನ ಸ್ಟಾರ್ಟ್ ಮಾಡಿದೆ. ಈಗ ಅವರೇ ಹೇಳಿದ್ರು ಕೆಲವು ಕಾರ್ಯಕ್ರಮಗಳು ಸ್ಲೋ ಆಗಿದೆ ಅಂತ. ನಿಮ್ಗೆ ಗೊತ್ತು 5 ವರ್ಷ ಸ್ಲೋ ಆದ್ರೆ ಒಂದು ಸರ್ಕಾರ ಅವಧಿಯಲ್ಲಿ ನಮ್ಮ ರಾಜ್ಯ
10 ವರ್ಷ ಹಿಂದೋದಾಗೆ ನನ್ನ ಪ್ರಕಾರ. ಯಾಕಂದ್ರೆ ಅದು ಇನ್ನು ಇಂಪ್ಲಿಮೆಂಟ್ ಆಗಿ ಜಾರಿ ಆಗೋ ಹೊತ್ತಿಗೆ ಇನ್ನೇನೋ ಆಗಿರುತ್ತೆ ಅಂತ. ಹಾಗಾಗಿ ಆ ದೃಷ್ಟಿಕೋನ ಅವರಲ್ಲಿ ಆಡಳಿತ ನಡೆಸೋರಲ್ಲಿ ಇರಬೇಕು ಅಂತ ಜನರ ನಿರೀಕ್ಷೆ ಇರುತ್ತೆ. ಆ ದೃಷ್ಟಿಯಿಂದ ಜನ ಟೀಕೆ ಮಾಡ್ತಾ ಇರ್ತಾರೆ, ಡೆವಲಪ್ಮೆಂಟ್ಸ್ ವರ್ಕ್ಸ್ ಇಲ್ಲ ಅಂತ. ಅದನ್ನ ಅವರು ಅಷ್ಟು ಬಹಳ ಅಂದ್ರೆ ಬಹುಶಃ ಅವರ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಅಥವಾ ಅದನ್ನ ಸಮರ್ಥಿಸಿಕೊಳ್ಳೋದಕ್ಕೋಸ್ಕರ ಹಾಗೆ ಹೇಳ್ಬಿಟ್ರು ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಪರಮೇಶ್ವರ್ ಸಾಮಾನ್ಯವಾಗಿ ಅಷ್ಟು ಬೇಜವಾಬ್ದಾರಿ ಹೇಳಿಕೆ ಕೊಡುವ ಆತರದ ಸಚಿವರಲ್ಲ ಅವರು. ಸಾಮಾನ್ಯವಾಗಿ ತುಂಬಾ ಓದ್ಕೊಂಡಿರೋರು ಮತ್ತೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಿರೋರು. ಯಾಕೆ ಆತರ ಹೇಳಿದ್ರು ಅಂದ್ರೆ ಬಹುಶಃ ಏನಂತಾರೆ ಅದನ್ನ ಸಮರ್ಥಿಸ್ಕೊಳ್ಬೇಕಿತ್ತು. ಅದಕ್ಕೆ ಏನೋ ಒಂದು ಸಮಜಾಯಿಸಿ ಕೊಟ್ಬಿಟ್ಟು ಹೇಳ್ಬಿಡೋಣ ಅನ್ನೋ ತರ ಇತ್ತು ಅಂತ ಅನ್ಸುತ್ತೆ ನಮ್ಗೆ. ಎಸ್ ಅಶೋಕ್